ಇವತ್ತು ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಬಹಳ ಪ್ರಮುಖವಾಗಿ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಇಬ್ಬರು ಹೋರಾಟಗಾರರಿದ್ರು. ಒಂದು ಕಡೆ ತಿಮರೋಡಿ ಅವರು ಸುಜಾತಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನ ಕೊಡ್ತೇನೆ ಅಂತ ಹೇಳಿ ಮಟ್ಟಣ್ಣನವರು ಕೂಡ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು. ಒಬ್ಬರನ್ನ ಎಸ್ಐಟಿ ಅವರು ಅವರಾಗೆ ಕರೆಸ್ಕೊಂಡಿದ್ರು, ಇನ್ನೊಬ್ರು ಅವರಾಗೆ ಹೋಗಿದ್ರು. ಆದರೆ ಮಟ್ಟಣ್ಣನವರು ಹೋದ ಸಂದರ್ಭದಲ್ಲಿ ಬಹಳ ನಿರೀಕ್ಷೆ ಇದ್ದದ್ದು ಅವರ ಮೊಬೈಲ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದ್ದ ಸೌಜನ್ಯ ಪ್ರಕರಣದ ಸಾಕ್ಷ್ಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರಾ, ಆ ಸಾಕ್ಷ್ಯಗಳನ್ನ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡ್ತಾರಾ? ಯಾಕಂದ್ರೆ ನಿನ್ನೆಯಷ್ಟೇ ಸೌಜನ್ಯ ತಾಯಿ ಕುಸುಮಾವತಿ ಅವರು ಕೂಡ ಎಸ್ಐಟಿಗೆ ಹೋಗಿದ್ದಾರೆ. ಈ ಮುಸುಕುದಾರಿಯಾಗಿ ಬಂದಿದ್ದ ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಿಚಾರಣೆ ನಡೆಸಿ, ಮಂಪರು ಪರೀಕ್ಷೆ ನಡೆಸಿ ಸೌಜನ್ಯಾಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕುಸುಮಾವತಿ ಅವರು ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಬೆಳವಣಿಗೆ ಆದ ನಂತರದಲ್ಲಾದರೂ ಮಟ್ಟಣ್ಣನವರು ತಮ್ಮ ಬಳಿ ಇರುವ ಸೌಜನ್ಯ ಪ್ರಕರಣದ ಸಾಕ್ಷ್ಯವನ್ನ ಕೊಡ್ತಾರಾ ಅನ್ನೋ ಅನುಮಾನ ಇತ್ತು. ಆದರೆ ಅವರು ಬೇರೊಂದಷ್ಟು ಮಹತ್ವದ ದಾಖಲೆಗಳನ್ನ ನೀಡಿರೋದಾಗಿ ತಿಳಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ನೂರಾರು ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ನಡುವೆ ಮಹಿಳಾ ಆಯೋಗಕ್ಕೆ ಮತ್ತೆರಡು ಪ್ರತ್ಯೇಕವಾದ ಮನವಿ ಅಥವಾ ದೂರು. ಒಂದು, ಮಟ್ಟಣ್ಣನವರವರ ವಿರುದ್ಧವೇ ಕ್ರಮ ಕೈಗೊಳ್ಳಿ, ಮಹಿಳೆಯರಿಗೆ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಈ ಹತ್ಯೆಗಳು ಹಾಗೆ ಅತ್ಯಾಚಾರಗಳು ಹೀಗೆಲ್ಲ ಆಗಿದೆ ಅನ್ನೋ ಆರೋಪ ಬರ್ತಿದೆಯಲ್ಲ, ಇದರ ಬಗ್ಗೆ ಮಹಿಳಾ ಆಯೋಗ ಮತ್ತಷ್ಟು ಕೂಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿ ಸಲ್ಲಿಕೆಯಾಗಿರುವುದು. ಅಲ್ಲಿಗೆ ಈ ಧರ್ಮಸ್ಥಳದ ಸುತ್ತ ನಡೀತಾ ಇರುವ ವಿಚಾರಗಳು, ಪ್ರಕರಣಗಳು ಸದ್ಯಕ್ಕೆ ನಿಲ್ಲೋ ಹಾಗೆ ಅಥವಾ ಇದರಿಂದ ಒಂದು ತೀರ್ಪು ಸದ್ಯಕ್ಕೆ ಹೊರಬರೋ ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ಇವತ್ತಾದ ಬೆಳವಣಿಗೆಗಳನ್ನು ಆಧಾರವಾಗಿಟ್ಕೊಂಡು ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಸಾಮಾಜಿಕ ಹೋರಾಟಗಾರರಾದ ದಿನೇಶ್ ಗಾಣಿಗಾವರಿದ್ದಾರೆ ಸ್ಟುಡಿಯೋದಲ್ಲಿ. ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿರಿಯ ವಕೀಲರಾದ ಅಮೃತೇಶ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜೈನ ಸಮುದಾಯದವರು ಹಾಗೆ ಆ ಸಮುದಾಯದ ಕೆಲ ಸ್ವಾಮೀಜಿಗಳು ಧರ್ಮಸ್ಥಳದ ಪರವಾಗಿ ನಿಂತಿದ್ರು. ಅದೇ ಸಭೆಯಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರವನ್ನ ಮಾತನಾಡಲಿಕ್ಕೆ ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆಯಲ್ಲಿ ಜೈನ ಮುನಿಗಳಾದ ಗುಣಧರ ನಂದಿ ಮಹಾರಾಜರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡೋಣ. ದಿನೇಶ್ ಅವರೇ, ಇವತ್ತು ಮಟ್ಟಣ್ಣನವರವರು ಎಸ್ಐಟಿಗೆ ಹೋದ್ರು. ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ಮೊದಲು ಸೌಜನ್ಯ ನ್ಯಾಯ, ಅದಾದ ನಂತರದಲ್ಲಿ ಬಂದಿದ್ದು ಈ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ. ಹೀಗಾಗಿ ಮಟ್ಟಣ್ಣನವರವರು ಎಸ್ಐಟಿ ಮುಂದೆ ಹೋದಾಗ ಮೊಬೈಲ್ನಲ್ಲಿರುವ ಸಾಕ್ಷ್ಯಗಳನ್ನ ಕೊಡ್ತಾರೆ ಅನ್ನೋ ಸಹಜ ನಿರೀಕ್ಷೆ. ಅವರ ಪ್ರತಿಕ್ರಿಯೆಯನ್ನ ನೋಡಿದ್ರೆ, ಎಸ್ಐಟಿಗೆ ಹೋಗಿ ವಾಪಸ್ ಬಂದ ನಂತರದಲ್ಲಿ ಮಟ್ಟಣ್ಣನವರವರು ಮಾತನಾಡಿದ್ದನ್ನ ಗಮನಿಸಿದ್ರೆ ಆ ಸಾಕ್ಷ್ಯ ಕೊಟ್ಟಂಗೆ ಕಾಣ್ತಾ ಇಲ್ಲ. ಯಾಕೆ ವಿಳಂಬ ಸರ್? ನಾನು ನಿನ್ನೆನೂ ನಿಮಗೆ ಇದೇ ಪ್ರಶ್ನೆ ಕೇಳಿದ್ದೆ, ಇವತ್ತು ಕೇಳ್ತಿದ್ದೀನಿ. ಸೌಜನ್ಯ ನ್ಯಾಯ ಕೊಡಿಸೋದ್ರಲ್ಲಿ ಸಾಕ್ಷಿ ಇದ್ರೂ ಕೂಡ ವಿಳಂಬ ಯಾಕೆ? ಸೌಜನ್ಯ ಪ್ರಕರಣದಲ್ಲಿ ಎಸ್ಐಟಿ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊನ್ನೆನೂ ಕೂಡ ನಾನು ಕೂಡ ಮೊಹಂತಿ ಸಾರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ, ಅವ್ರು ಸಿಗ್ಲಿಲ್ಲ. ಏನು ಅಲ್ಲಿ ತನಿಖಾಧಿಕಾರಿಗಳು ಸಿಕ್ಕಿದ್ದಾರೆ, ಅವರ ಜೊತೆ ಮಾತುಕತೆ ಮಾಡಿದ್ದೀವಿ. ಆವಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸಾಕ್ಷಿಯನ್ನು ಕೊಡ್ತೇವೆ ಅಂದರೂ ಕೂಡ ಆ ತನಿಖೆಯನ್ನು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದರೆ ನಿಮ್ಮ ಮನವಿಯನ್ನು ಪುರಸ್ಕರಿಸ್ತೇವೆ, ಸರ್ಕಾರದ ಗಮನಕ್ಕೆ ತರ್ತೇವೆ. ಒಂದು ವೇಳೆ ಸರ್ಕಾರ ಮುಂದೆ ನಮ್ಗೆ ಅವಕಾಶ ಕೊಟ್ಟಲ್ಲಿ ನಾವು ಇದನ್ನ ತನಿಖೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಸೌಜನ್ಯ ಪ್ರಕರಣಕ್ಕೂ ಈಗ ನಡೀತಾ ಇರುವ ಪ್ರಕರಣಕ್ಕೂ ಸಂಬಂಧಗಳಿಲ್ಲ. ನೀವು ಪದೇ ಪದೇ ಎಲ್ಲರೂ ಹೇಳ್ತಾರೆ ಅದು ಸಾಕ್ಷಿನ ಕೊಡಿ 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 ಅಂತ. ಸಾಕ್ಷಿನ ಕೊಡ್ಲಿಕ್ಕೂ ಕೂಡ ಅದರದೇ ಆದ ಪ್ರಾಪರ್ ಚಾನಲ್ಗಳಿದೆ. ಮುಂದೆ ಅದು ಕೋರ್ಟಿಂದ ಏನಾದರೂ ಅದು ಪ್ರೊಸೀಜರ್ ಆಗ್ಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಅಲ್ಲಿ ನೀವು ನೋಡಿರ್ಬೋದು, ಸಿಂಗಲ್ ಬೆಂಚ್ ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ, ಡಬಲ್ ಬೆಂಚ್ ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ. ಇನ್ನು ನಮ್ಗೆ ಉಳಿದಿರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಹಲವಾರು ಬಾರಿ ಚರ್ಚೆಗಳಾಗಿದೆ, ವಕೀಲರ ಜೊತೆ ಚರ್ಚೆಗಳಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೂ ಗೊತ್ತಾಗುತ್ತೆ, ಕೆಲವೇ ದಿನಗಳಲ್ಲಿ ಕೂಡ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡುವಂತ ಯೋಚನೆ ಕೂಡ ಸೌಜನ್ಯ ಹೋರಾಟಗಾರರಿದೆ, ವಕೀಲರು ಕೂಡ ಚರ್ಚೆ ಮಾಡಿದ್ದಾರೆ. ಈ ಮಧ್ಯೆ ಒಂದು ಆಶಾದಾಯಕ ಭಾವನೆ ಏನು ಕೇಳಿದ್ರೆ, ಎಲ್ಲೋ ಒಂದು ಕಡೆ ಈಗ ಮೊನ್ನೆ ಒಂದು ಸಾಕ್ಷಿ ನಾನು ನೋಡಿದ್ದೇನೆ ಆ ಸಂದರ್ಭದಲ್ಲಿ ಅಂತ ಎಸ್ಐಟಿಗೆ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತಗೊಂಡಿದ್ದಾರೆ, ತನಿಖೆ ಮಾಡ್ತಾರ ಇಲ್ವ ಅಂತ ಗೊತ್ತಿಲ್ಲ. ಆ ದೂರಿನ ಅಡಿಯಲ್ಲಿ ಅಥವಾ ಕುಸುಮಾವತಿ ಅವರು ನಿನ್ನೆ ಒಂದು ದೂರನ್ನು ನೀಡಿದ್ದಾರೆ,
ಯಾಕಂತ ಹೇಳಿದ್ರೆ ಅಲ್ಲಿ ಏನು ಚೆನ್ನೈ ಅನ್ನುವನು ನಾನು ಹಿಂದೆ ನೋಡಿದ್ದೇನೆ ಅನ್ನುವಂಥ ಕೇಳಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾನೆ ಸೌಜನ್ಯ ಪ್ರಕರಣದ ಬಗ್ಗೆ. ಆ ರೀತಿಯಲ್ಲಾದರೂ ಕೂಡ ನೀವು ವಿಚಾರಣೆ ಮಾಡಿ ನನ್ನ ಮಗಳ ಸಾವಿನ ತನಿಖೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ಒಂದು ವೇಳೆ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಏನು ಸೌಜನ್ಯ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡ್ರೆ ಆವಾಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೊಡ್ತೀವಿ. ದಾಖಲೆಯನ್ನು ಎಲ್ಲೆಲ್ಲೋ ರಿಲೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸರ್? ಇವಾಗ ನೀವೇ ಹೇಳಿದ ಮಾತಿನಲ್ಲೇ ನಾನು ಮುಂದಿನ ಪ್ರಶ್ನೆ ಕೇಳ್ತೀನಿ. ಅಶೋಕ್ ಗೌಡ್ರೆ ಅವ್ರ ಹತ್ರ ಇದೊಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೇನೆ ನಿಮ್ಮ ಅನುಮತಿ ಮೇರೆ. ನೀವೇ ಹೇಳ್ತೀರಿ ಸಾಕ್ಷ್ಯಗಳನ್ನ ಕೊಡ್ಲಿಕ್ಕೆ ಅದರದೇ ಆದ ಪ್ಲಾಟ್ಫಾರ್ಮ್ಗಳು, ನಿಮ್ಮದೇ ಪದ ಇದು, ಅದರದೇ ಆದ ಪ್ಲಾಟ್ಫಾರ್ಮ್ಗಳು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಇವತ್ತು ಮಟ್ಟಣ್ಣನವರವರು SIT ಮುಂದೆ ಹೋಗ್ಬಿಟ್ಟು ಗ್ರಾಮ ಪಂಚಾಯಿತಿಯ ಕೆಲ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಹೇಗೆ ಅಲ್ಲಿ ಸಿಗ್ತಾ ಇದ್ದಂತಹ ಅನಾಥ ಶವಗಳನ್ನ ಹೂತು ಹಾಕುವ ವಿಚಾರದಲ್ಲಿ ಫೋರ್ಜರಿಗಳಾಗಿದೆ, ದಾಖಲೆಗಳನ್ನ ಯಾವ ರೀತಿಯಾಗಿ ಸುಳ್ಳಾಗಿ ಸೃಷ್ಟಿ ಮಾಡಲಾಗಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರಂತ ಅವರೇ ಹೇಳಿದ ಮಾತಿದು. ನಿಮ್ ಗಮನಕ್ಕೂ ಬಂದಿರಬಹುದು. ಅದು ಸರಿಯಾದ ಪ್ಲಾಟ್ಫಾರ್ಮ್ SIT ಮುಂದೆ ಕೊಡ್ಲಿಕ್ಕೆ. ಆದ್ರೆ ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ 8-9 ಗಂಟೆಗಳಿಗೆ ಮುಂಚೆಯೇ ಆ ದಾಖಲೆಗಳು ಹೋಗಿದೆ. ಆ ದಾಖಲೆಗಳನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತಾರೆ. ಇದು ಹೆಂಗೆ ಸರ್? ಮೀಡಿಯಾ ಟ್ರಯಲ್ ಮಾಡಬೇಡಿ ಅಂತ ಹೇಳೋ ಮಟ್ಟಣ್ಣನವರವರು SIT ಮುಂದೆ ಕೊಡುವ ದಾಖಲೆಯನ್ನ ಯೂಟ್ಯೂಬ್ಗಳಿಗೆ ಕೊಟ್ಟು ಅಲ್ಲಿ ಟ್ರಯಲ್ ಮಾಡ್ಲಿಕ್ಕೆ ಯಾಕೆ ಬಿಡ್ತಿದ್ದಾರೆ? ಯೂಟ್ಯೂಬರಿಗೆ ನಾನು ಕೂಡ ಕೆಲವೊಂದು ಯೂಟ್ಯೂಬರಿಗೆ ಕೊಟ್ಟಿದ್ದೇನೆ. ಕಾರಣಗಳಿಷ್ಟೇ. ನಾವು ಕೆಲವೊಂದು ದೊಡ್ಡ ಮಾಧ್ಯಮದವರ ಹತ್ರ ಕೇಳಿದ್ದೇವೆ. ಸೌಜನ್ಯ ವಿಚಾರ ನಿಮ್ಮ ಹತ್ರ ಕೇಳಲಿಲ್ಲ, ಬೇರೆ ಮಾಧ್ಯಮದಲ್ಲಿ ಕೇಳಿದ್ದೇವೆ, ತುಂಬಾ ಸಲ ಕೇಳಿದ್ದೇವೆ. ನಮ್ಮ ಹತ್ರ ಇರುವ ಸಾಕ್ಷ್ಯಗಳನ್ನು ಕೆಲವೊಂದು ಈಗ ಇರುವಂತದ್ದು ಸೌಜನ್ಯ ವಿಷಯದಲ್ಲಿ ಅಲ್ಲ, ಸೌಜನ್ಯ ವಿಚಾರಗಳ ಬಗ್ಗೆ, ಕೊಲೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕೆ ಕೇಳಿದ್ದೇವೆ. ಆದ್ರೆ ಈ ಸಾಕ್ಷ್ಯನ ಕೇಳಲಿಕ್ಕೆ ಅವ್ರು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮುಂದೆ ಬರಲಿಲ್ಲ. ಹಾಗಾಗಿ ಯೂಟ್ಯೂಬರ್ ಮುಂದೆ ಆ ವಿಷಯಗಳನ್ನು ಈ ಗ್ರಾಮ ಪಂಚಾಯತಿ ದಾಖಲೆಗೆ ಸ್ಪೆಸಿಫಿಕ್ ಆಗಿ ನಾನು ಕೇಳ್ತಾ ಇದ್ದೇನೆ. SIT ಮುಂದೆ ಕೊಡಬೇಕಾದ ದಾಖಲೆಗಳನ್ನ SIT ಕೊಡೋಕು ಮುಂಚೆ ಯೂಟ್ಯೂಬ್ ಗಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಹಾಗಾದ್ರೆ ಇವ್ರ ಪ್ರಯತ್ನ ಏನು, ಇವ್ರ ಉದ್ದೇಶ ಏನು, ಹೋರಾಟಗಾರರ ಉದ್ದೇಶ ಏನು? ಅನುಮಾನ ಬರೋದಿಲ್ಲ? ಇಲ್ಲ, ನೀವು ಆ ಮಾತು ಬರುವುದಿಲ್ಲ. ಯಾಕಂದ್ರೆ ಒಂದು ಹೋರಾಟ ನಡಿಬೇಕಾದ್ರೆ ಜನಾಂದೋಲನ ಮುಖ್ಯ ಆಗ್ತದೆ. ತಪ್ಪು ಸರಿಗಳು ಎರಡು ಇರ್ತದೆ. ತಪ್ಪು ಹೋರಾಟಗಾರರು ಮಾಡಿದ್ರು ತಪ್ಪೆ, ಎದುರುಗಡೆ ಇರುವವರು ಯಾರೇ ಆರೋಪಿಗಳು ಮಾಡಿದ್ರು ತಪ್ಪೆ. ನೀವು ಮಾಧ್ಯಮದಲ್ಲಿ ಟ್ರಯಲ್ ಮಾಡಬೇಡಿ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತೀರಿ, ಹೀಗೆ ಹೇಳ್ತೀರಿ. ನಾವು ಮಾಧ್ಯಮ ಯೂಟ್ಯೂಬ್ ಗಳಿಗಿಂತ ಹೆಚ್ಚಿನ ಜವಾಬ್ದಾರಿ ನಮಗಿರುತ್ತೆ ಸರ್. ಯಾಕಂತಂದ್ರೆ ಬೇರೆ ಯಾರು ಅಬ್ಸರ್ವ್ ಮಾಡ್ತಾರೋ ಇಲ್ಲೋ, ಒಂದೇ ಒಂದು ಫೇಕ್ ನ್ಯೂಸ್ ಹಾಕಿದ್ರು ಕೂಡ ಸರ್ಕಾರ ಹಾಗೆ ಈ ಏನು ಮಾಹಿತಿ ಪ್ರಸರಣ ಇಲಾಖೆ ನಮ್ಮ ಮೇಲೆ ಅಧಿಕೃತವಾಗಿ ಕೇಸ್ ದಾಖಲು ಮಾಡ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಹೀಗಾಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ಲಿಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷ್ಯ, ದಾಖಲಾತಿಗಳು ಅಥವಾ ಹೇಳಿಕೆಗಳಿದ್ರೆ ಮಾತ್ರ ಸುದ್ದಿ ಪ್ರಸಾರ ಮಾಡ್ತೀವಿ. ಮಾಧ್ಯಮಗಳು ಮಾಡೋ ಸುದ್ದಿ ಬಗ್ಗೆ ಆಕ್ಷೇಪ ಮಾಡೋರು ಯೂಟ್ಯೂಬ್ಗಳ ಮೇಲೆ ಇಷ್ಟೊಂದು ಭರವಸೆ ಮಾಡ್ತೀರಿ ಅಂತಂದ್ರೆ ಜನರನ್ನ ಆಂದೋಲನ ಅಲ್ಲ, ದಿಕ್ಕು ತಪ್ಪಿಸೋ ಪ್ರಯತ್ನ. ಮಾಧ್ಯಮದವರಿಗೆ ಹೇಳ್ತೇವೆ, ಯೂಟ್ಯೂಬ್ ಅವರಿಗೆ ಹೇಳ್ತೇವೆ, ದಿಕ್ಕು ತಪ್ಪಿಸುವಂತ ಕೆಲಸ ಯಾರು ಮಾಡಬಾರ್ದು, ತಪ್ಪು ಸಂದೇಶವನ್ನು ಕೂಡ ಯಾರು ಮಾಡಬಾರ್ದು. ನಾವು ಈಗ ಏನು ಮೊನ್ನೆ ದಾಖಲಾತಿದ್ದೆ ಎಲ್ಲಿ ಗ್ರಾಮ ಪಂಚಾಯತ್ ಅವರು ಕೊಟ್ಟಿರುವುದು 279 ಶವಗಳನ್ನು ಹೂತಿದ್ದಾರೆ. ಹೂತಿರುವ ರೀತಿ ಕಾನೂನಿನ ವಿರುದ್ಧವಾಗಿದೆ. ಅದರಲ್ಲೂ ಕೂಡ ಒಂದು ಶರಾವತಿ ವಸತಿ ಗೃಹದಲ್ಲಿ ಸತ್ತಂತ ಒಂದು ಕೊಲೆ ಆದಂತ ಒಂದು ಶವವನ್ನು ಕೂಡ ಯಾವುದೇ ದಾಖಲಾತಿಗಳಿಲ್ಲದೆ ಹುಗ್ದಾಕಿದ್ದಾರೆ. ಅದೇ ದಿನ ಹುಗ್ದಾಕಿದ್ದಾರೆ. ಅಲ್ಲದೆ ಒಂದು 2003ರಲ್ಲಿ ಒಂದು ಗಂಡಸಿನ ಶವ ಮತ್ತು ಒಂದು 12 ವರ್ಷದ 13 ವರ್ಷದ ಹೆಣ್ಣು ಮಗುವಿನ ಶವ ಕೂಡ ಸಿಗ್ತದೆ. ಅದನ್ನು ಕೂಡ ಯಾವುದೇ ಒಂದು ಮಹಾಜರು ಅಂದ್ರೆ ಅದನ್ನ ದಾಖಲಾತಿ ಪ್ರಕಾರ 1 ವಾರ ಇಡಬೇಕು, ಪೋಸ್ಟ್ ಮಾರ್ಟಮ್ ಆಗಿ ಅದನ್ನ ಟಿವಿ ಪಬ್ಲಿಷ್ ಮಾಡಬೇಕು, ಆ ರೀತಿಯಲ್ಲಿ ಮಾಡಬೇಕು. ಅದು ಯಾವುದನ್ನು ಮಾಡದೆ ಕೂಡ ಅದನ್ನು ಕೂಡ ಅದೇ ದಿನ ದಫನ್ ಮಾಡಿದ ಹಾಗಿದಂತ ಒಂದು 10 ದಿನ ಇದು ಪ್ರಕರಣಗಳು ಕೂಡ ಇದೆ. ಈ ದಾಖಲೆಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಲೋಪ ಅಂದ್ರೆ ಅವ್ರು ಕೊಟ್ಟಿರೋ ದಾಖಲೆಗಳಲ್ಲಿ ಲೋಪ ಇದೆಯೋ ಎಲ್ಲೋ ನಾನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನೀವು ನಮ್ಮ ಚಾನಲ್ಗೆ ಕೊಟ್ಟಿಲ್ಲ ಇನ್ನು. ಹಾಗೆ ದಾಖಲೆಗಳನ್ನ ಕಲೆ ಹಾಕೋದು ನಮ್ಗೆ ಕಷ್ಟ ಅಲ್ಲ, ಯಾಕಂದ್ರೆ ಇಟ್ಸ್ ಓಪನ್ ಡಾಕ್ಯುಮೆಂಟ್ ನಾವು, ಆಯ್ತಾ? ಆದ್ರೆ ನೀವು ಹೇಳ್ತಿರೋ ಮಾತನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತಿದ್ದೀನಿ ದಿನೇಶ್ ಸರ್. ಈ ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಾಗಿರೋ ಲೋಪಕ್ಕೂ ಹಾಗೆ ಈ ಚಿನ್ನಯ್ಯ ಹೇಳಿದ ವಿಚಾರಕ್ಕೂ ಕನೆಕ್ಟ್ ಹೇಗೆ ಮಾಡಬೇಕು? ಜನಕ್ಕೆ ಗೊಂದಲ ಬರುತ್ತೆ. ಕನೆಕ್ಟ್ ಮಾಡಬೇಕಾಗಿರುವುದು ಗ್ರಾಮ ಪಂಚಾಯತ್ ಮತ್ತೆ SIT ಅವರು ಈಗಾಗಲೇ. ಯಾಕಂದ್ರೆ ಚಿನ್ನಯ್ಯ ಹೇಳ್ತಿರೋದೇನೋ ಅಥವಾ ಚಿನ್ನಯ್ಯನನ್ನ ಬೆಂಬಲಿಸಿದವ್ರು ಹೇಳ್ತಿರೋದೇನೋ ಯಾರಿಗೂ ಗೊತ್ತಾಗದಂತೆ ನಾನು ಒಬ್ನೇ ಹೋಗಿ ಹೂತಾಕಿದ್ದೇನೆ. ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಯುಮೆಂಟಲ್ ತಪ್ಪಾಗಿದ್ರೆ ಚಿನ್ನಯ್ಯ ಒಬ್ನೇ ಹೋಗಿ ಹೂತಾಕಿದ್ದು ಗ್ರಾಮ ಪಂಚಾಯತಿ ನೋಟಿಸ್ಗೆ ಬಂದಿರಬಾರ್ದು. ಅವ್ನು ಹೇಳೋ ಪ್ರಕಾರ ನೋಡಿ, ನೀವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದಂತೂ 3 ವಿಷಯ ಇದೆ.
ಒಂದು ಏನು ಚಿನ್ನಯ್ಯ ಬಂದು ಹೇಳಿದ್ದಾನೆ, ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದು ನಾವು ಯಾರೋ ಹೇಳಿ ಅಲ್ಲ, ಕೋರ್ಟ್ ಮುಂದೆ ಕೊಟ್ಟಿರುವಂಥ 164 ಸ್ಟೇಟ್ಮೆಂಟ್. ಅದಾದ ನಂತರ 2002ರಿಂದ 2012ರಲ್ಲಿ ಮಾಹಿತಿ ಹಕ್ಕಿನ ಆಧಾರದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ತೆಗೆದಿರುವಂಥ ಅಸಹಜ ಸಾವಿನ ಸಂಖ್ಯೆ 462. ಸರಿ, ಅದರಲ್ಲೂ ಕೂಡ ಕೆಲವೊಂದು ಲೋಪದೋಷಗಳಿದೆ. ಅದಲ್ಲದೇನು ಕೂಡ ಏನು ಗ್ರಾಮ ಪಂಚಾಯತ್ ಹೇಳ್ತದೆ, ನಾವು 90ರಿಂದ 2025ರವರೆಗೆ 269 ಶವಗಳನ್ನು ನಾವು ದಫನ್ ಮಾಡಿದ್ದೇವೆ ಅನ್ನೋದಕ್ಕೆ ದಾಖಲಾತಿ ನಮಗೂ ಕೊಟ್ಟಿದ್ದಾರೆ. ಸರಿ, ಅದನ್ನು ಬಿಟ್ಟು 2015ರಿಂದ 2025ರವರೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯವರು ನಮಗೆ ಮಾಹಿತಿ ಹಕ್ಕಿನಲ್ಲಿ ಕೊಟ್ಟಿದ್ದಾರೆ. 262 ಅಸಹಜ ಸಾವುಗಳಾಗಿದೆ. ಅದರಲ್ಲಿ 62 ಜನ ಅಪರಿಚಿತ ವ್ಯಕ್ತಿಗಳಂತ ಕೊಟ್ಟಿದ್ದಾರೆ. ಸರಿ. ಈ ಎಲ್ಲದರ ಮಧ್ಯೆ ಚಿನ್ನಯ್ಯ ಹೇಳೋದಕ್ಕೂ ಪಂಚಾಯತ್ ಹೇಳೋದಕ್ಕೂ ಇಲ್ಲಿ ದಾಖಲಾತಿ ಇರೋದಕ್ಕೂ ವ್ಯತ್ಯಾಸ ಕಂಡು ಬರ್ತಿದೆ. ಆ ಬಗ್ಗೆ ನಾವು ದೂರ್ತಾ ಇದ್ದೇವೆ. ನೀವು ತನಿಖೆ ಮಾಡಿ, ಇದರಲ್ಲಿ ತುಂಬಾ ವ್ಯತ್ಯಾಸಗಳಿದೆ ಅಂತ. ಆಯ್ತು ಸರ್, ಅದಕ್ಕೆ ಮತ್ತೆ ನಾನು ನಿಮ್ಮ ಹತ್ರ ಉತ್ತರ ಕೊಡ್ತೀನಿ. ಗ್ರಾಮ ಪಂಚಾಯತಿ ಫೇಕೋ ಫೋರ್ಜರಿ ಆಗಿರುವ ಡಾಕ್ಯುಮೆಂಟ್ ಕೊಟ್ಟರು ಕೂಡ ಇಟ್ಸ್ ಅನ್ ಡಾಕ್ಯುಮೆಂಟ್. ಅಂದ್ರೆ ಎಲ್ಲರ ಗಮನಕ್ಕೆ, ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದ ಅಸಹಜ ಸಾವುಗಳು. ಆದ್ರೆ ಇಲ್ಲಿ ಚಿನ್ನಯ್ಯ ಹೇಳಿದ್ದು ಯಾರ ಗಮನಕ್ಕೂ ಬರ್ದಲೆ ನಾನು ಹೋಗಿ ಹೂತ್ ಹಾಕ್ತಿದ್ದ ಹೆಣಗಳು ಅಂತ ಹೇಳಿ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು.